ಬೆಳಗಿನ ಉಪಹಾರಕ್ಕೆ ಏನ್ ತಿಂಡಿ ಮಾಡೋದು ಅಂತ ಯೋಚಿಸುವವರಿಗೆ ತುಂಬಾ ರುಚಿಕರವಾದ ಸಾದಾ ದೋಸೆಯನ್ನು ಒಂದ್ಸಲ ಟ್ರೈ ಮಾಡಬೇಕು. ಈ ದೋಸೆ ತುಂಬಾನೇ ಸಾಫ್ಟ್ ಆಗಿರ್ತದೆ, ಮತ್ತೆ ಮಸಾಲೆ ದೋಸೆಗೆಲ್ಲ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಯಿಲಿ ಆಗಿ ಇರೋದಿಲ್ಲ. ಹೋಟೆಲ್ನ ಶೈಲಿಯಲ್ಲಿ ಸಾದಾ ದೋಸೆಯನ್ನು ಮಾಡಲಿಕ್ಕೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲಿಗೆ ದೋಸೆ ಹಿಟ್ಟನ್ನು ಮಾಡಲಿಕ್ಕೆ ನಾವು ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಒಂದು ಬೌಲ್ನಲ್ಲಿ ನಾನು 1 ಕಪ್ನಷ್ಟು ಕುಸುಬಲಕ್ಕಿಯನ್ನು ಹಾಕ್ತೇನೆ. ಈ ಅಕ್ಕಿಯನ್ನು ಕೆಂಪಕ್ಕಿ, ಕೇರಳ ರೈಸ್ ಅಥವಾ ಕಜೆ ರೈಸ್ ಅಂತ ಸಹ ಕರೀತಾರೆ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕೊಂಡು ಸ್ವಚ್ಛವಾಗುವ ತನಕ ಚೆನ್ನಾಗಿ ತೊಳೆದುಕೊಳ್ಬೇಕು. ಈ ಅಕ್ಕಿಯನ್ನು ನಾವು ಸಪರೇಟ್ ಆಗಿ ಅಟ್ಲೀಸ್ಟ್ 6 ಗಂಟೆನಾದ್ರೂ ನೆನೆಯಲಿಕ್ಕೆ ಇಡೋಣ. ದೋಸೆ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ಕೆಂಪಕ್ಕಿ ಸ್ವಲ್ಪ ಹಾರ್ಡ್ ಆಗಿರ್ತದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಬೇಕಾಗ್ತದೆ. ಈಗ ಇನ್ನೊಂದು ಬೌಲ್ನಲ್ಲಿ 2 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಹಾಕಬೇಕು. 1 ಕಪ್ ಕೆಂಪಕ್ಕಿ ಹಾಕಿದ್ರೆ 2 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಹಾಕಬೇಕು. ಸೊ ಟೋಟಲ್ ಆಗಿ 3 ಕಪ್ನಷ್ಟು ಅಕ್ಕಿಯನ್ನು ನಾವು ಬಳಸ್ತೇವೆ, ಹಾಗಾಗಿ ಕಪ್ನ ಸೈಜನ್ನು ನೀವು ಜನ ನೋಡ್ಕೊಂಡು ಆರಿಸ್ಕೊಳ್ಳಿ. ಇದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಬೇಕು. ನಾನಿಲ್ಲಿ ಎಲ್ಲಾ ಸಾಮಗ್ರಿಗಳನ್ನು ಒಂದೇ ಕಪ್ನಲ್ಲಿ ಅಳೆದುಕೊಂಡು ಹಾಕ್ತಿದ್ದೇನೆ. ಇದಕ್ಕೆ ಅರ್ಧ ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕಬೇಕು. ತೆಳು ಅವಲಕ್ಕಿ ಆದ್ರೆ ನೀವು 3/4 ಕಪ್ನಷ್ಟು ಹಾಕಬೇಕು. ತೆಳು ಅವಲಕ್ಕಿಯನ್ನು ಇದರ ಜೊತೆಗೆ ಬೆರೆಸಬೇಡಿ. ರುಬ್ಬುವ ಟೈಮ್ನಲ್ಲಿ ಸಪರೇಟ್ ಆದ ಬೌಲ್ನಲ್ಲಿ 5 ನಿಮಿಷ ನೆನೆಸಿದ್ರೆ ಸಾಕು. ಇದಕ್ಕೆ ಈಗ 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಬೀಜಗಳನ್ನು ಹಾಕಬೇಕು. ಹಿಟ್ಟಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ನಾವು ಹಾಕಿದ್ದಾಯ್ತು. ಈಗ ಇದನ್ನು ಸಹ ಸ್ವಚ್ಛವಾಗುವ ತನಕ ಚೆನ್ನಾಗಿ ನೀರನ್ನು ಹಾಕೊಂಡು ತೊಳೆದುಕೊಳ್ಬೇಕು. ಇದನ್ನು ನೀವು 6 ಗಂಟೆ ತನಕ ನೆನೆಸಿಡಬೇಕು ಅಂತ ಇಲ್ಲ, ಕೇವಲ 3 ಗಂಟೆ ನೆನೆಸಿದ್ರೆ ಸಾಕಾಗ್ತದೆ. ಇದೀಗ 2 ಅಕ್ಕಿಗಳು ಚೆನ್ನಾಗಿ ನೆಂದು ಸಾಫ್ಟ್ ಆಗಿಬಿಟ್ಟಿದೆ. ಇದನ್ನು ನೀವು 2 ರೀತಿ ರುಬ್ಬಿಕೊಳ್ಳಿಕ್ಕಾಗ್ತದೆ. ಮೊದಲಿಗೆ ನೀವು ಕೆಂಪಕ್ಕಿಯನ್ನು ಮಾತ್ರ ರುಬ್ಬಿಕೊಳ್ಬಹುದು. ನಂತರ ದೋಸೆ ಅಕ್ಕಿಯನ್ನು ರುಬ್ಬಿಕೊಂಡು 2 ಹಿಟ್ಟನ್ನು ಆಮೇಲೆ ಮಿಕ್ಸ್ ಮಾಡ್ಕೊಳ್ಬಹುದು. ನಾನು ವೆಟ್ ಗ್ರೈಂಡರ್ ನಲ್ಲಿ ದೋಸೆ ಹಿಟ್ಟನ್ನು ರುಬ್ಬಿಕೊಳ್ತಿದ್ದೇನೆ. ಮೊದಲಿಗೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕೊಳ್ತೇನೆ. ನಾನಿಲ್ಲಿ 2 ಅಕ್ಕಿಗಳನ್ನು ಒಟ್ಟಿಗೆ ಹಾಕೊಂಡು ರುಬ್ಬಿಕೊಳ್ತಿದ್ದೇನೆ. ನೀವು ಹೀಗೆ ಸಹ ಮಾಡಬಹುದು. ನೀವು ತೆಳು ಅವಲಕ್ಕಿಯನ್ನು ಉಪಯೋಗಿಸುವುದಾದ್ರೆ 5 ನಿಮಿಷ ಮುಂಚೆ ನೆನೆಸಿಕೊಂಡು ಇದರ ಜೊತೆಗೆ ಹಾಕ್ಬಿಡಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ದೋಸೆ ಹಿಟ್ಟನ್ನು ವೆಟ್ ಗ್ರೈಂಡರ್ ನಲ್ಲಿ ರುಬ್ಬಿಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರ್ತದೆ. ನಾನಿಲ್ಲಿ 2 ಅಕ್ಕಿಯನ್ನು ಒಟ್ಟಿಗೆ ಹಾಕೊಂಡು ನಯವಾಗಿ ರುಬ್ಲಿಕ್ಕೆ ಬಿಡ್ತೇನೆ. ಹಿಟ್ಟನ್ನು ರುಬ್ಬಿಕೊಂಡ ಹಾಗೆ ಮಿಶ್ರಣ ಸ್ವಲ್ಪ ದಪ್ಪವಾಗ್ತಾ ಬಂದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ರುಬ್ಬುವುದನ್ನು ಮುಂದುವರಿಸಿ. ವೆಟ್ ಗ್ರೈಂಡರ್ ನಲ್ಲಿ ದೋಸೆ ಹಿಟ್ಟು ರೆಡಿ ಆಗ್ಲಿಕ್ಕೆ 20 ರಿಂದ 25 ನಿಮಿಷ ಬೇಕಾಗ್ತದೆ. ದೋಸೆ ಹಿಟ್ಟು ಈಗ ರೆಡಿ ಆಗಿದೆ. ಇದನ್ನು ಇನ್ನೇನು ತೆಗಿಬೇಕು ಅನ್ನುವಷ್ಟರಲ್ಲಿ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ನೀವು ತುಂಬಾ ಹ್ಯುಮಿಡಿಟಿ ಇರುವ ಪ್ರದೇಶದಲ್ಲಿ ವಾಸ ಮಾಡೋದಾದ್ರೆ ಮರುದಿನ ಉಪ್ಪನ್ನು ಸೇರಿಸಿಕೊಳ್ಳಿ. ನಾನು ಈ ರೀತಿ ಹಿಟ್ಟನ್ನು ತೆಗೆದು ಪಾತ್ರೆಗೆ ಹಾಕ್ಕೊಳ್ತೇನೆ. ನಿಮ್ಗೆ ಅಭ್ಯಾಸ ಇದ್ರೆ ಮಾತ್ರ ಇದನ್ನು ಈ ರೀತಿ ತೆಗೆಯಿರಿ. ಹಿಟ್ಟನ್ನೆಲ್ಲ ಪಾತ್ರೆಗೆ ಹಾಕಿದ ಬಳಿಕ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಈ ನೀರನ್ನು ಕಲೆಕ್ಟ್ ಮಾಡ್ಕೊಳ್ತೇನೆ. ಈ ಹಿಟ್ಟನ್ನು ಆದಷ್ಟು ನಯವಾಗಿ ನಾವು ರುಬ್ಬಿಕೊಂಡಿದ್ದೇವೆ. ಇದಕ್ಕೆ ಚೆನ್ನಾಗಿ ಹುಳಿ ಬರ್ಲಿಕ್ಕೆ 10 ರಿಂದ 12 ಗಂಟೆನಾದ್ರೂ ಹುದುಗ್ಲಿಕ್ಕೆ ಇಡಿ. ನಾನೀಗ ರುಬ್ಬಿಕೊಂಡು ತೆಗೆದಿಟ್ಟ ನೀರನ್ನು ಇದರ ಮೇಲೆ ಹಾಕೊಳ್ತೇನೆ. ಇದಕ್ಕೆ ತುಂಬಾ ನೀರನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ, ಒಂದು ಅರ್ಧ ಗ್ಲಾಸ್ನಷ್ಟು ಸಾಕಾಗ್ತದೆ. ಜಾಸ್ತಿ ನೀರನ್ನು ಹಾಕಿದ್ರೆ ಮರುದಿನ ಹಿಟ್ಟು ತುಂಬಾ ತೆಳುವಾಗಿ ಬಿಡಬಹುದು. ಇದಕ್ಕೀಗ ಮುಚ್ಚಳವನ್ನು ಹಾಕಿಕೊಂಡು ನಾನು ರಾತ್ರಿ ಪೂರ್ತಿ ಬದಿಗಿಡ್ತೇನೆ. ಮರುದಿನ ಬೆಳಿಗ್ಗೆ ಇದು ಹೇಗಾಗಿದೆ ಅಂತ ನೋಡೋಣ. ಹಿಟ್ಟು ಚೆನ್ನಾಗಿ ರೈಸ್ ಆಗಿ ಹುಳಿಯಾಗಿದೆ. ಇದನ್ನು ಮೊದಲಿಗೆ ನಾವು ಬೆರೆಸ್ಕೊಳ್ಳೋಣ. ಬೆರೆಸಿಕೊಂಡ ನಂತರ ಇದರ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಇದಕ್ಕೆ ನೀರು ಹಾಕಬೇಕೋ ಬೇಡವೋ ಅಂತ ನೋಡ್ಕೊಳ್ಳಿ.
ನನ್ಗಿಲ್ಲಿ ಹಿಟ್ಟಿನ ಹದ ಕರೆಕ್ಟ್ ಆಗಿದೆ ಅಂತ ಅನಿಸ್ತಿದೆ, ಹಾಗಾಗಿ ನಾನು ಎಕ್ಸ್ಟ್ರಾ ನೀರನ್ನು ಹಾಕ್ತಿಲ್ಲ. ಒಂದ್ಸಲ ರುಚಿಯನ್ನು ನೋಡಿಕೊಂಡು ಉಪ್ಪು ಕಡಿಮೆ ಇದ್ರೆ ಹಾಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ. ನಾವೀಗ ದೋಸೆಯನ್ನು ಒಂದೊಂದಾಗಿ ಕಾಯಿಸೋಣ. ಬಿಸಿಯಾದ ಕಾವಲಿಗೆ ಎಣ್ಣೆ ಸವರಿಕೊಂಡ ಬಳಿಕ ಒಂದು ಸೌಟು ಫುಲ್ ಹಿಟ್ಟನ್ನು ಈ ರೀತಿ ಬಿಡಿಸ್ಕೊಳ್ಳಿ. ನೀವಿದನ್ನು ಲೈಟ್ ಆಗಿ ಒಂದು ಸುತ್ತು ಬಿಡಿಸ್ಕೊಂಡ್ರೆ ಸಾಕು. ನಾವಿದನ್ನು ಮಗುಚಿ ಇನ್ನೊಂದು ಬದಿ ಕಾಯಿಸಬೇಕಾಗಿರೋದ್ರಿಂದ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ನೀವಿಲ್ಲಿ ಬೆಣ್ಣೆ ಅಥವಾ ತುಪ್ಪವನ್ನು ಸಹ ಬಳಸಬಹುದು. ಇದನ್ನೀಗ ಮಗುಚಿಕೊಂಡು ಇನ್ನೊಂದು ಬದಿ ಕಾಯಿಸಲಿಕ್ಕೆ ಬಿಡಬೇಕು. ಒಂದು ದೋಸೆ ಎರಡೂ ಬದಿ ಚೆನ್ನಾಗಿ ಕಾಯಿಸಲಿಕ್ಕೆ 50 ಸೆಕೆಂಡ್ ತನಕ ಸಾಕಾಗ್ತದೆ. ದೋಸೆಯ ಎದುರುಗಡೆ ಚೆನ್ನಾಗಿ ಹುಂಬಣ್ಣ ಬಂದ ಬಳಿಕ ಕಾವಲಿಯಿಂದ ಇದನ್ನು ಹೊರಗೆ ತೆಗೆಯಿರಿ. ತುಂಬಾ ಮೃದುವಾದ ಈ ಸಾದಾ ದೋಸೆಯನ್ನು ಒಂದೊಂದೇ ಪ್ಲೇಟ್ಗೆ ಹಾಕೊಂಡು ಬಿಸಿ ಬಿಸಿಯಾಗಿ ಸೇವಿಸಿ. ಯೂಶುವಲಿ ಈ ಸಾದಾ ದೋಸೆಯನ್ನು ನಾನು ಶುಂಠಿ ಮತ್ತು ಕಾಯಿ ತುರಿ ಹಾಕಿ ಮಾಡಿದ ಖಾರವಾದ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತೇನೆ. ನೆಕ್ಸ್ಟ್ ಡೇ ಈ ಸಾದಾ ದೋಸೆ ಹಿಟ್ಟು ಉಳ್ಕೊಂಡ್ರೆ ಇದರ ಮೇಲೆ ಸಣ್ಣಕ್ಕೆ ಹೆಚ್ಚಿಕೊಂಡ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರ್ ಪುಡಿಯನ್ನು ಹಾಕಿ ಉತ್ತಪ್ಪ ತರ ಮಾಡಬಹುದು. ನಾವು ಹೊಸತೊಂದು ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.